ಏಟ್ ಸ್ಟ್ರಾಪ್ ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ಮುನಿರತ್ನ. ಏಟ್ ಸ್ಟ್ರಾಪ್, ಹನಿ ಟ್ರ್ಯಾಪ್, ಮನಿ ಟ್ರ್ಯಾಪ್ ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ. ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ಮುನಿರತ್ನ. 2020ರಿಂದ 2022ರವರೆಗೆ ನಡೆದಂತಹ ಕಾಮಗಾರಿಯ ತನಿಖೆಗೆ ಈಗ ಆದೇಶಿಸಲಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ 500 ಕೋಟಿ ಅವ್ಯವಹಾರ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕಾಮಗಾರಿಗಳ ಬಗ್ಗೆ ತನಿಖೆಗೆ ಪಾಲಿಕೆ ಈಗ ಆದೇಶ ನೀಡಿದೆ. 2020ರ ಸೆಪ್ಟೆಂಬರ್ನಿಂದ 2022ರ ಜುಲೈ ಅವಧಿಯ ಕಾಮಗಾರಿಯ ತನಿಖೆಗೆ ಆದೇಶಿಸಲಾಗಿದೆ. ಪಾಲಿಕೆ ಕಂದಾಯ ವಿಭಾಗದ ವಿಶೇಷ ಆಯುಕ್ತರ ಇದರ ನೇತೃತ್ವವನ್ನು ವಹಿಸಿದ್ದಾರೆ. ಕಾಮಗಾರಿಯನ್ನ ನಡೆಸದೆ ಬಿಲ್ ಪಾಸ್ ಮಾಡಿಸಿಕೊಂಡಿರುವಂತಹ ಆರೋಪ ಇದೆ. ಅದು ₹1, ₹2, 1 ಕೋಟಿ 2 ಕೋಟಿ ಎಲ್ಲ 500 ಕೋಟಿ ಕಾಮಗಾರಿ ನಡೆಸದೆ ಬಿಲ್ ಪಾಸ್ ಮಾಡಿಕೊಂಡಿರುವಂತಹ ಆರೋಪ ಇದೆ. ಮನೀಶ್ ಮೌದ್ಗಿಲ್ ನೇತೃತ್ವದಲ್ಲಿ ತನಿಖೆಗೆ ಸಮಿತಿಯನ್ನ ರಚಿಸಲಾಗಿದೆ. ನೋಡಿ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಕಾಮಗಾರಿಯ 500 ಕೋಟಿಗಳ ಬಿಲ್ಲುಗಳ ಪಾವತಿಯಲ್ಲಿ ಅಕ್ರಮ ನಡೆದಿದೆ. ಸೊ ಅದರ ತನಿಖೆಗೆ ವಿಶೇಷವಾಗಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ಮನೀಶ್ ಮೌದ್ಗಿಲ್ ಅವರ ನೇತೃತ್ವದಲ್ಲಿ ತನಿಖೆಗೆ ಸಮಿತಿಯನ್ನ ರಚಿಸಲಾಗಿದೆ. ಸೆಪ್ಟೆಂಬರ್ 23ನೇ ತಾರೀಕು ತನಿಖೆಗೆ ಬಿಬಿಎಂಪಿ ಆಯುಕ್ತರು ಆದೇಶವನ್ನ ಹೊರಡಿಸಿದ್ದಾರೆ. 500 ಕೋಟಿ ಮೊತ್ತದ ಬಿಲ್ ಪಾವತಿಯಲ್ಲೂ ಕೂಡ ಅಕ್ರಮ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬಿಲ್ ಪಾವತಿಯಲ್ಲಿ ಆಗಿರುವಂತಹ ಅಕ್ರಮದ ಬಗ್ಗೆ ತನಿಖೆಗೆ ಸೂಚಿಸಲಾಗಿದೆ. ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ಅವರು ನೇತೃತ್ವ ವಹಿಸುತ್ತಾರೆ ಈ ಸಮಿತಿದು ಅಥವಾ ಈ ತನಿಖೆದು. ಯೋಜನಾ ವಿಶೇಷ ಆಯುಕ್ತ, ಹಣಕಾಸು ವಿಶೇಷ ಆಯುಕ್ತರು, ಕ್ವಾಲಿಟಿ ಚೆಕ್ ಮುಖ್ಯ ಇಂಜಿನಿಯರ್, ಟಿವಿಸಿಸಿ ಚೀಫ್ ಇಂಜಿನಿಯರ್ ಹಲವರನ್ನ ಒಳಗೊಂಡಂತಹ ಸಮಿತಿಯನ್ನ ರಚಿಸಿ ತುಷಾರ್ ಗಿರಿನಾಥ್ ಆದೇಶ ಹೊರಡಿಸಿದ್ದಾರೆ. ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿದ್ದಾರೆ ತುಷಾರ್ ಗಿರಿನಾಥ್. ನೋಡಿ, ಏಟ್ ಸ್ಟ್ರಾಪ್ ಶಾಸಕ ಮುನಿರತ್ನ ಅತ್ಯಾಚಾರ ಪ್ರಕರಣದಲ್ಲಿ ಈಗ ಆಲ್ರೆಡಿ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ. ಒಂದೆರಡಲ್ಲ ಇವರ ನೀಚ ಕೃತ್ಯಗಳು, ಒಂದೆರಡಲ್ಲ ಇವರ ಅವ್ಯವಹಾರಗಳು. 500 ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರುವಂತಹ ಆರೋಪ ಇದೆ. ಅಂದ್ರೆ ಕಾಮಗಾರಿಯನ್ನ ನಡೆಸದೆ 500 ಕೋಟಿ ಬಿಲ್ ಅನ್ನ ಮಾಡಿಸ್ಕೊಂಡಿರುವಂತಹ ಬಹಳ ದೊಡ್ಡ ಆರೋಪ ಮುನಿರತ್ನ ಮೇಲಿದೆ. ಅದರ ತನಿಖೆಗೆ ಈಗ ಪಾಲಿಕೆ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ. ನೋಡಿ, ಮುನಿರತ್ನ ₹1, ₹2 ಅಲ್ಲ ಮೋಸ ಮಾಡಿದ, ಅದೆಲ್ಲ ಜನರ ತೆರಿಗೆ ಹಣ. ಅದು ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಮುನಿರತ್ನ ಅವರ ಸಾಕಷ್ಟು ಅವ್ಯವಹಾರಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಈಗ 500 ಕೋಟಿ ರೂಪಾಯಿ ಕಾಮಗಾರಿಯನ್ನ ಮಾಡದೆ ಬಿಲ್ ಮಾಡಿಸ್ಕೊಂಡಿರುವಂತಹ ಗಂಭೀರ ಆರೋಪ ಇದೆ. ಇದರ ತನಿಖೆಗೆ ಕೂಡ ಆದೇಶಿಸಲಾಗಿದೆ. ಸದ್ಯದ ಅಪ್ಡೇಟ್ಸ್ ಏನಿದೆ ಮಂಜು? ಮಂಜು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೋಡಿ, ಕಾಮಗಾರಿಯನ್ನ ನಡೆಸದೆ ಬಿಲ್ ಮಾಡಿಸ್ಕೊಂಡಿರೋದು ಅದು ₹1, ₹2 ಅಲ್ಲ ರೀ, 500 ಕೋಟಿ ರೂಪಾಯಿ. ಯಾರ ಮನೆದು ಅಂತ ಹೇಳಿ, ಜನರ ತೆರಿಗೆ ಹಣ ಅದು, ಸಾರ್ವಜನಿಕರ ತೆರಿಗೆ ಹಣ ಅದು. ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಮನೀಶ್ ಮೌದ್ಗಿಲ್ ಈ ತನಿಖೆಯ ಅಥವಾ ಈ ಸಮಿತಿಯ ಒಂದು ನೇತೃತ್ವವನ್ನು ವಹಿಸಿದ್ದಾರೆ. ಇವರ ನೇತೃತ್ವದಲ್ಲೇ ಸಮಿತಿ ಕೂಡ ರಚನೆ ಆಗಿದೆ. ಹಲವರನ್ನ ಒಳಗೊಂಡಿದೆ ಈ ಸಮಿತಿ. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಆದೇಶವನ್ನ ಹೊರಡಿಸಿದ್ದಾರೆ ತನಿಖೆಗೆ ಆದೇಶಿಸಿ. ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಸದ್ಯ ಮುನಿರತ್ನ ಅವರು ನಡೆಸಿದಂತಹ ಈ ಕಾಮಗಾರಿಗಳನ್ನ ನಡೆಸದೆ 500 ಕೋಟಿ ರೂಪಾಯಿ ಬಿಲ್ ಪಾಸ್ ಮಾಡಿಸ್ಕೊಂಡಿದಂತಹ ಅಥವಾ ಬಿಲ್ ಮಾಡಿಸ್ಕೊಂಡಿದಂತಹ ವಿಚಾರಕ್ಕೆ ಈಗ ಆದೇಶ ಹೊರಡಿಸಿದ್ದಾರೆ ತನಿಖೆ ನಡೆಸಬೇಕು ಅಂತ. ಸದ್ಯದ ಅಪ್ಡೇಟ್ಸ್ ಏನಿದೆ? ಎಸ್ ಸಿಂಧೂರ, ಈಗಾಗಲೇ ಹನಿ ಟ್ರ್ಯಾಪ್, ಮನಿ ಟ್ರ್ಯಾಪ್, ಏಟ್ ಟ್ರ್ಯಾಪ್ನಲ್ಲಿ ಜೈಲ್ ಪಾಲಾಗಿರುವಂತಹ ಆರ್ ನಗರದ ಶಾಸಕ ಮುನಿರತ್ನ ಏನಿದ್ದಾರೆ, ಮುನಿರತ್ನ ಅವರು ಈ ಬಿಬಿಎಂಪಿ ಅಧಿಕಾರಿಗಳನ್ನ ಒಂದಿಷ್ಟು ಎದುರಿಸಿ ಬೆದರಿಸಿ, ಅಂದ್ರೆ ಕಾಮಗಾರಿ ನಾವು ಅಭಿವೃದ್ಧಿ ಮಾಡಬೇಕು ಅಂತೇಳಿ 2020-22ರಲ್ಲಿ ಸುಮಾರು 500 ಕೋಟಿಯಷ್ಟು ಅಭಿವೃದ್ಧಿ ಅಂತೇಳಿ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಳ್ತಾರೆ. ಆದರೆ ಅನುದಾನ ಬಿಡುಗಡೆ ಆದಂಥ ಅಭಿವೃದ್ಧಿ ಮಾಡಬೇಕಾಯಿತು, ಆದರೆ ಅಭಿವೃದ್ಧಿ ಆಗದೆ ಹಣ ಬಿಡುಗಡೆ ಆಗಿರೋದು ಈಗ ಬೆಳಕಿಗೆ ಬಂದಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಪವರ್ ಟಿವಿ ಕೂಡ ನಿನ್ನೆ ಸುದ್ದಿಯನ್ನು ಬಿತ್ತರಿಸಿತ್ತು. ಸೊ ಇದಕ್ಕೆ ಈಗಾಗಲೇ ಬಿಬಿಎಂಪಿ ಕಮಿಷನರು ಅಂದರೆ ಏನು ಕಂದಾಯ ವಿಭಾಗದ ಮನೀಶ್ ಮೌದ್ಗಿಲ್ ಏನಿದ್ದಾರೆ, ಜೊತೆಗೆ ಚೀಫ್ ಇಂಜಿನಿಯರ್ ಇದ್ದಾರೆ, ಜೊತೆಗೆ ಕ್ವಾಲಿಟಿ ಚೆಕಿಂಗ್ ಇಂಜಿನಿಯರ್ ಸೇರಿದಂತೆ 5 ತಂಡಗಳನ್ನು ರಚನೆ ಮಾಡಿ ಈ ಒಂದು 2022ನೇ ಇಸವಿಯಲ್ಲಿ ಹಣಕಾಸು ವಿಭಾಗದಾಗಿದ್ದಂತಹ ಹಣಕಾಸು ವಿಭಾಗದಲ್ಲಿ ಇದ್ದಂತಹ ಅಧಿಕಾರಿ ಸೇರಿದಂತೆ ಒಟ್ಟು 5 ಜನರನ್ನ ಸೇರಿಸಿ 2022ರಲ್ಲಿ ಏನೆಲ್ಲ ಆರ್ ನಗರಕ್ಕೆ ಎಷ್ಟು ಹಣ ಬಿಡುಗಡೆ
ಬಿಡುಗಡೆ ಆಗಿದೆ, ಎಷ್ಟು ಅಭಿವೃದ್ಧಿ ಆಗಿದೆ ಅದರಲ್ಲಿ ಕಳಪೆ ಕಾಮಗಾರಿ ಎಷ್ಟಾಗಿದೆ, ಕಳಪೆ ಕಾಮಗಾರಿ ಜೊತೆಗೆ ಅಭಿವೃದ್ಧಿ ಆಗದಲ್ಲೇ ಹಣ ಎಷ್ಟು ಬಿಡುಗಡೆ ಆಗಿದೆ ಅಂತೇಳಿ ಕಂಪ್ಲೀಟ್ ತನಿಖೆ ಆಗಬೇಕು ಅಂತೇಳಿ ಈಗಾಗಲೇ 5 ಜನರನ್ನ ನೇಮಿಸಿ ಆ ತಂಡವನ್ನು ರಚನೆ ಮಾಡಿರುವಂಥದ್ದು. ಸಿಂಧೂರ, ಮಂಜು, ನಿಮ್ಮೆಲ್ಲ ಮಾಹಿತಿಗಾಗಿ